ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ವಿಷಯವೇನೆಂದರೆ ಕರ್ನಾಟಕ ಇತಿಹಾಸದಲ್ಲಿನ ಒಬ್ಬ ರಾಜರ ಬಗ್ಗೆ. ಕರ್ನಾಟಕವನ್ನು ಸುಮಾರು ರಾಜರು ಆಳಿ ಹೋಗಿದ್ದಾರೆ. ಸುಮಾರು ರಾಜರು ಕರ್ನಾಟಕಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ, ರಕ್ಷಣೆಯನ್ನು ಮಾಡಿದ್ದಾರೆ. ಕೆಲವೊಬ್ಬ ರಾಜರುಗಳ ಬಗ್ಗೆ ಬಹಳಷ್ಟು ಮಾಹಿತಿ ಬಹಳಷ್ಟು ಜನರಿಗೆ ಗೊತ್ತಿದೆ, ಆದರೆ ಇನ್ನು ಕೆಲವೊಬ್ಬ ರಾಜರುಗಳ ಬಗ್ಗೆ ಜನರಿಗೆ ಹೆಚ್ಚು ಮಾಹಿತಿ ತಿಳಿದೇ ಇಲ್ಲ. ಅದರ ಬಗ್ಗೆ ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಇವತ್ತಿನ ವಿಷಯದಲ್ಲಿ ಇಮ್ಮಡಿ ಪುಲಕೇಶಿ ಎಂಬ ಒಬ್ಬ ಸುಪ್ರಸಿದ್ಧ ರಾಜರ ಬಗ್ಗೆ ನಾವು ಆಯ್ದುಕೊಂಡಿದ್ದೇವೆ. ಇಮ್ಮಡಿ ಪುಲಕೇಶಿ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆ. ಕ್ರಿಸ್ತಶಕ 1610ರಿಂದ 1642ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಇವರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯ ಹೆಚ್ಚಿನ ಪ್ರದೇಶವನ್ನು ಆವರಿಸಿತು. ಬಾದಾಮಿಯ ಚಾಲುಕ್ಯರೆಂದು ಸುಪ್ರಸಿದ್ಧವಾದ ಈ ರಾಜವಂಶರು ಸುಮಾರು 200 ವರ್ಷಗಳ ಕಾಲ ತಮ್ಮ ರಾಜಭಾರವನ್ನು ಸ್ಥಾಪಿಸಿದ್ದಾರೆ. ಕ್ರಿಸ್ತಶಕ ಸುಮಾರು 500ರಲ್ಲಿ ಜಯಸಿಂಹನಿಂದ ಪ್ರಾರಂಭವಾದ ಚಾಲುಕ್ಯ ಮನೆತನದ ಆಡಳಿತವು ಕ್ರಿಸ್ತಶಕ 757ರಲ್ಲಿ ಎರಡನೇ ಕೀರ್ತಿವರ್ಮನ ಕಾಲದಲ್ಲಿ ಮುಕ್ತಾಯವಾಯಿತು. ಕ್ರಿಸ್ತಶಕ 757ರ ರಾಷ್ಟ್ರಕೂಟ ದಂತಿದುರ್ಗನ ಚಾಲುಕ್ಯ ಅರಸ ಇಮ್ಮಡಿ ಕೀರ್ತವರ್ಮನನ್ನು ಯುದ್ಧದಲ್ಲಿ ಸೋಲಿಸಿ ಪ್ರಾಚೀನ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಚಾಲುಕ್ಯರು ವಿಮರಿಸುವಂತೆ ಮಾಡಿದನು. ಸಾರ್ವಭೌಮರಾಗಿ ಮೆರೆದ ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಸ್ವತಂತ್ರವಾದ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿಬೆಳೆಸಿದರು. ಕರ್ನಾಟಕದ ಭೌಗೋಳಿಕ ಗಡಿಗಳನ್ನು ವಿಸ್ತರಿಸಿದ ಕನ್ನಡ ಅರಸರಲ್ಲಿ ಇವರ ಪಾತ್ರ ಮಹತ್ವದ್ದು. ತಮ್ಮ ಆಡಳಿತಾವಧಿಯುದ್ದಕ್ಕೂ ಕಂಚಿ ಪಲ್ಲವರ ಜೊತೆಗೆ ಹಗೆತನ ಸಾಧಿಸಿದ ಬಾದಾಮಿ ಚಾಲುಕ್ಯರು ಕನ್ನಡದ ಶ್ರೇಷ್ಠ ದೊರೆ ಇಮ್ಮಡಿ ಪುಲಕೇಶಿಯನ್ನು ಕಳೆದುಕೊಂಡು 13 ವರ್ಷಗಳ ಪರಕೀಯರ ಆಡಳಿತದ ಬಿಸಿಯನ್ನು ಸಹಿಸಿದರು. ಆದರೆ ಸೋಲಿನ ಕಹಿ ಅನುಭವವನ್ನು ಇಮ್ಮಡಿ ವಿಕ್ರಮಾದಿತ್ಯನು ಪಲ್ಲವರನ್ನು ಸೋಲಿಸುವುದರ ಮೂಲಕ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಮರು ಕಟ್ಟಿದ. ಕೀರ್ತಿಗೆ ಪಾತ್ರನಾದ ಕರ್ನಾಟಕ ಇತಿಹಾಸದಲ್ಲಿ ನಡೆದು ಹೋದ ಈ ಸೋಲು ಗೆಲುವುಗಳು ದೇಶದ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಯ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದವು. ಮುಖ್ಯವಾಗಿ ಕಲಾ ಸಾಂಸ್ಕೃತಿಕ ಆಯಾಮಗಳ ಬದಲಾವಣೆ ಹೊಂದಿ ಆಚರಣೆಯಲ್ಲಿ ಬಂದವು. ಆರಂಭಿಕ ಬದುಕು ಮತ್ತು ಪಟ್ಟಕ್ಕೆ ಏರಿದ್ದು. ತನ್ನ ಪಟ್ಟಾಭಿಷೇಕವಾದ ಮೇಲೆ ಹೆಸರು ಪುಲಕೇಶಿ ಎಂದು ಬದಲಾಯಿಸಿಕೊಂಡನು. ಎರೆಯನು ಚಾಲುಕ್ಯ ರಾಜ ಮೊದಲನೇ ಕೀರ್ತಿವರ್ಮನ ಮಗನು. ಕೀರ್ತಿವರ್ಮನು ಕ್ರಿಸ್ತಶಕ 597ರಲ್ಲಿ ನಿಧನರಾದಾಗ ಎರೆಯನು ಚಿಕ್ಕ ಬಾಲಕ. ಕೀರ್ತಿವರ್ಮನ ಸೋದರ ಮಂಗಳೇಶನು ಎರೆಯನ ವಯಸ್ಕರನಾಗುವವರೆಗೆ ರಾಜಪ್ರತಿನಿಧಿಯಾಗಿ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡನು. ಮಂಗಳೇಶನು ಸಮರ್ಥ ಆಡಳಿತಗಾರನಾಗಿದ್ದು ರಾಜ್ಯವನ್ನು ವಿಸ್ತರಿಸುವುದನ್ನು ಮುಂದುವರಿಸಿದನು. ಎರೆಯನು ವಯಸ್ಸಿಗೆ ಬಂದಾಗ ಬಹುಶಃ ಅಧಿಕಾರದ ಆಸೆಯು ಮಂಗಳೇಶನು ಚಾಲುಕ್ಯ ಸಿಂಹಾಸನವನ್ನು ರಾಜಕುಮಾರ ಎರೆಯನಿಗೆ ನಿರಾಕರಿಸಿದನು ಮತ್ತು ತನ್ನ ಮಗನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ತನ್ನ ವಂಶದ ಆಳ್ವಿಕೆಯನ್ನು ಶಾಶ್ವತವಾಗಿಸುವ ಪ್ರಯತ್ನ ಮಾಡಿದನು. ಎರೆಯನು ಬನಾ ಪ್ರದೇಶ ಅಂದರೆ ಕೋಲಾರದಲ್ಲಿ ಆಶ್ರಯ ಪಡೆದು ತನ್ನ ಸಹಚರರ ಸಹಾಯದಿಂದ ಸೈನ್ಯವನ್ನು ಸಂಘಟಿಸಿ ಚಿಕ್ಕಪ್ಪನ ಮೇಲೆ ಯುದ್ಧ ಘೋಷಣೆ ಮಾಡಿದನು. ಪೆದ್ದವಾದಗರು ಶಾಸನದ ಪ್ರಕಾರ ಮಂಗಳೇಶನು ಇಲಪಟ್ಟು ಸಿಂಬಗಿನಲ್ಲಿ ನಡೆದ ಯುದ್ಧದಲ್ಲಿ ಪ್ರಭಾವಗೊಂಡು ಸತ್ತನು. ಎರೆಯನು ಇಮ್ಮಡಿ ಪುಲಕೇಶಿ ಎಂದು ಚಾಲುಕ್ಯ ಸಿಂಹಾಸನವನ್ನೇರಿದನು ಹಾಗೂ ಚಾಲುಕ್ಯ ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು. ಪುಲಕೇಶಿಯು ಇಂತಹ ಬಾದಾಮಿ, ಪಾಪನಾಥ, ದುರ್ಗ ಮತ್ತು ಲಾಡಕಾನ ಮುಂತಾದ ಅನೇಕ ದೇವಾಲಯಗಳನ್ನು ನಿರ್ಮಿಸಿದನು. ರಾಜ್ಯಾಭಿಷೇಕದ ಬಳಿಕ ಪುಲಕೇಶಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಯುದ್ಧದ ನಂತರ ಹೊಸ ಸಾಹಸದ ಕೆಲಸಗಳನ್ನು ಮಾಡುವ ಪ್ರಯತ್ನ ಚಾಲುಕ್ಯರಿಗೆ ಐಹೊಳೆಯ ಶಿಲಾಶಾಸನದಲ್ಲಿ ಕೆತ್ತಿರುವ 634ರ ಶಿಲೆಯ ಪ್ರಕಾರ ಹೇಳುವಂತೆ ವಿಶ್ವದಲ್ಲೆಲ್ಲ ಶತ್ರುಗಳ ಅಂಧಕಾರ ಹರಡಿತು. ಪುಲಕೇಶಿಗೆ ಅಪ್ಪಾಯಿಕ, ಮಾತ್ತು ಗೋವಿಂದ ಮೊದಲಾದವರು ಚುನೌತಿಯನ್ನು ಎದುರಿಸಬೇಕಾಯಿತು. ಅವರಲ್ಲಿ ಪ್ರಾಮಾಣಿಕ ಮಂಗಲೇಶನನ್ನು ಸೋಲಿಸಿದ್ದರು. ಭೀಮಾ ನದಿಯ ತಟದಲ್ಲಿ ಪುಲಕೇಶಿ ಎದುರಾಳಿ ಸೈನ್ಯವನ್ನು ತಡೆದನು. ಅಪ್ಪಾಯಿಕ ರಣಭೂಮಿಯಿಂದ ಪಲಾಯನ ಮಾಡಿದನು. ಗೋವಿಂದನನ್ನು ಸೆರೆ ಹಿಡಿಯಲಾಯಿತು.
ತನ್ನ ವಿಜಯವನ್ನು ಘೋಷಿಸಿ ಆಚರಿಸಲು ಇಮ್ಮಡಿ ಪುಲಕೇಶಿಯು ಒಂದು ಜಯಸ್ತಂಭವನ್ನು ಕಟ್ಟಿಸಿದ. ಚಾಲುಕ್ಯರ ಕಾಲದ ನಾಣ್ಯಗಳು. ವೃತ್ತಾಕಾರದ ದೊಡ್ಡ ನಾಣ್ಯಗಳು, ಅಂಚಿನಲ್ಲಿ ಪಂಕ್ ಮಾರ್ಕ್ಗಳಿವೆ. ನಾಣ್ಯದ ಮೇಲೆ ಪಂಚ್ ಚಿಹ್ನೆಗಳಿವೆ. ಮಧ್ಯಭಾಗದಲ್ಲಿ ವರಾಹ ರೂಪದ ಮುದ್ರೆಯಿತ್ತು. ವರಾಹ ಚಿಹ್ನೆ ಚಾಲುಕ್ಯ ಸಾಮ್ರಾಜ್ಯದ ಲಾಂಛನವಾಗಿತ್ತು. ದಕ್ಷಿಣ ಭಾರತದ ರಾಜರ ಆಳ್ವಿಕೆಯಲ್ಲಿ ಇದರ ಬಗ್ಗೆ ಸಮಕಾಲಿಕ ಸಾಹಿತ್ಯದಲ್ಲಿ ಸುವರ್ಣ ಮುದ್ರೆಗಳ ಬಗ್ಗೆ ದಾಖಲೆ ಇದೆ. ಬಂಗಾರದ ವರಾಹಗಳೆಂಬ ಹೆಸರನ್ನು ಕಾಣಬಹುದು. ಎರಡನೇ ಪುಲಕೇಶಿಗೆ 5 ಮಕ್ಕಳಿದ್ದರು: ಚಂದ್ರಾದಿತ್ಯ, ಆದಿತ್ಯವರ್ಮ, ವಿಕ್ರಮಾದಿತ್ಯ, ಜಯಸಿಂಹ, ಅಂಬರ. ಇಮ್ಮಡಿ ಪುಲಕೇಶಿಯ ಅಂತ್ಯ. ಚಾಲುಕ್ಯ ರಾಜ ಇಮ್ಮಡಿ ಪುಲಕೇಶಿ ಬಾದಾಮಿಯಲ್ಲಿ ಮಹಾಮಲ್ಲ ಪಲ್ಲವನ ಜೊತೆ ಹೋರಾಡುತ್ತಾ ಒಂದು ಯುದ್ಧದಲ್ಲಿ ಮರಣಿಸಿರಬಹುದು, ಇಲ್ಲವೇ 1ನೇ ನರಸಿಂಹನಿಂದ ಪರಾಜಯಗೊಂಡು ವಿಧಿವಶನಾಗಿರಬಹುದು. 12 ವರ್ಷಗಳ ಸಮಯದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತ ಕೊನೆಗೊಂಡಿತು. ವಿಜಯದ ಬಳಿಕ ನರಸಿಂಹವರ್ಮನು ಧನ ಸಂಪತ್ತನ್ನು ಮತ್ತು ಬಾದಾಮಿಯ ಅರಸರ ಪ್ರೀತಿ ವಾತಾಪಿ ಗಣಪತಿಯ ಮೂರ್ತಿಯನ್ನು ಕೊಂಡೊಯ್ದು ತನ್ನ ನಾಡಿನಲ್ಲಿ ಸ್ಥಾಪಿಸಿದನು. ಪಲ್ಲವರ ಕೈಯಲ್ಲಿ ಬಾದಾಮಿಯನ್ನು ಇತ್ತು ಪರ್ಷಿಯ ದೇಶದ ರಾಜ 2ನೇ ಖುಸ್ರು ಜೊತೆ ರಾಯಭಾರಿಗಳನ್ನು ನೇಮಿಸಿದರು. ಅಜಂತಾದ ಗುಹೆ ದೇವಾಲಯದಲ್ಲಿರುವ ಭಿತ್ತಿ ಚಿತ್ರಗಳನ್ನು ಪರ್ಷಿಯನ್ ರಾಯಭಾರಿಗೆ ಕೊಟ್ಟು ಆತಿಥ್ಯದ ಬಗ್ಗೆ ರಚಿಸಿದ ವರ್ಣಚಿತ್ರಗಳಿವೆ. ಹುಯನ್ ಸಾಂಗ್ ಎಂಬ ಚೀನೀ ದೇಶದ ಯಾತ್ರಿಕನೊಬ್ಬ 7ನೇ ಶತಮಾನದಲ್ಲಿ ಭಾರತವನ್ನು ಸಂದರ್ಶಿಸಿದ್ದನು. ತನ್ನ ದಾಖಲಾತಿಯಲ್ಲಿ ಪುಲಕೇಶಿಯ ಆಡಳಿತದ ಬಗ್ಗೆ, ಸಾಮ್ರಾಜ್ಯದ ಬಗ್ಗೆ ಮೆಚ್ಚುಗೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಪುಲಕೇಶಿ ದಕ್ಷಿಣ ಭಾರತದ ಬಂಗಾರದ ನಾಣ್ಯಗಳನ್ನು ಚಲಾವಣೆಗೆ ತಂದ ಮೊಟ್ಟಮೊದಲ ಚಕ್ರವರ್ತಿ ಎಂದು ಹೆಗ್ಗಳಿಕೆಯಲ್ಲಿದ್ದಾನೆ. ಗಂಗಾ ವಂಶದ ಅರಸು ದುರ್ವಿನೀತ ತನ್ನ ಒಬ್ಬ ಮಗಳನ್ನು ಪುಲಕೇಶಿಗೆ ಕೊಟ್ಟು ವಿವಾಹ ಮಾಡಿದನು. ಆಕೆಗೆ ಮಗನೇ 1ನೇ ವಿಕ್ರಮಾದಿತ್ಯ. ದಕ್ಕನ್ನ ಪೂರ್ವ ಪುಲಕೇಶಿ ಕೋಸಲ ರಾಜ್ಯದ ರಾಜ. ಪಾಂಡುವಂಶಿಯನ್ನು ಸೋಲಿಸಿದನು. ಮುಂದೆ ಕಳಿಂಗ ಪೂರ್ವ ಭಾಗದ ಗಂಗರನ್ನು ಸೋಲಿಸಿ ಪಿಸ್ತಾಪುರವೆಂಬ ಕೋಟೆಯನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡನು. ಪೀಠಪುರಂ ಈಗಿನ ಪೈತಾನ್ ಎಂಬ ಊರು. ವಿಷ್ಣುಕುಂಡಿನಿಯರನ್ನು ಪರಾಜಿತರಾಗಿಸಿದ್ದಲ್ಲದೆ ವೆಂಗಿ ವಲಯದ ಕುನಲ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡನು. ಅಲ್ಲಿ ತನ್ನ ಸೋದರ ಕುಬ್ಜ ವಿಷ್ಣುವರ್ಧನನನ್ನು, ಅಂದರೆ ಬಿಟ್ಟರಸ, ಪೂರ್ವ ಪ್ರದೇಶಗಳ ರಾಯಭಾರಿಯಾಗಿ ನೇಮಿಸಿದನು. ಕೊನೆಯಲ್ಲಿ ವಿಷ್ಣುವರ್ಧನನು ಪೂರ್ವದ ಚಾಲುಕ್ಯರ ಸ್ಥಾಪಿಸಿದನು. ಪಶ್ಚಿಮ ದಿಕ್ಕಿನ ವಿಜಯ. ಬನವಾಸಿಯಲ್ಲಿ ಕದಂಬರನ್ನು ಸೋಲಿಸಿ ಅವರನ್ನು ತನ್ನ ಅಧೀನದಲ್ಲಿ ಇರುವಂತೆ ಮಾಡಿದನು. ತಲಕಾಡಿನ ಗಂಗರು, ದಕ್ಷಿಣದ ಕನ್ನಡದ ಅಲುಪಸ್, ಕೊಂಕಣದಲ್ಲಿ ಮೌರ್ಯರನ್ನು ಸೋಲಿಸಿದನು. ಪುರಿಯ ಕೋಟೆ, ಅಂದರೆ ನೂತನ ಎಲಿಫೆಂಟಾ ದ್ವೀಪ, ನೌಕಾ ಸಮರದ ಬಳಿಕ ಅಧೀನವಾಯಿತು. ಇದರ ಬಳಿಕ ಲಾತಸ್ರನ್ನು ಮಾಳ್ವದ ಗುಜ್ಜರನ್ನು ವಶಪಡಿಸಿಕೊಳ್ಳಲಾಯಿತು. ಇತಿಹಾಸಕಾರರ R.C. ಮಜುಮಾರ್ದ್ ಮತ್ತು ಡಾಕ್ಟರ್ ಸಿಕ್ರಾರ್ ಮೇಲಿನ ವಿಜಯವನ್ನು ಪುಷ್ಟೀಕರಿಸಿದ್ದಾರೆ. ಪುಲಿಕೇಶಿಗೆ ಗಂಗರ ಅರಸ ದುರ್ವಿನೀತ ತನ್ನ ಒಬ್ಬ ಮಗಳನ್ನು ಮದುವೆ ಮಾಡಿಕೊಟ್ಟನು. ಈಕೆಯೇ ಮುಂದೆ 1ನೇ ವಿಕ್ರಮಾದಿತ್ಯನ ತಾಯಿಯಾಗಿ ಸುಪ್ರಸಿದ್ಧಳಾದಳು. ದಕ್ಷಿಣ ದಿಕ್ಕಿನಲ್ಲಿ ರಾಜ್ಯಗಳ ಸ್ಥಾಪನೆ. ದಕ್ಷಿಣ ದಿಕ್ಕಿನಲ್ಲಿ ತನ್ನ ಅಭಿಯಾನವನ್ನು ಮುಂದುವರಿಸಿ ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನನ್ನು ಪಲ್ಲವರ ರಾಜಧಾನಿಗೆ 25 ಕಿಲೋಮೀಟರ್ ದೂರದಲ್ಲಿದ್ದ ಪುಲ್ಲೂರಿನಲ್ಲಿ ನಡೆದ ಯುದ್ಧದಲ್ಲಿ ಬಗ್ಗು ಬಡಿದು ಪರಾಜಿತನಾಗಿಸಿದನು. ಮಹೇಂದ್ರವರ್ಮನು ತನ್ನ ರಾಜಧಾನಿಯನ್ನು ಉಳಿಸಲು ಪ್ರಯತ್ನಪಟ್ಟಾಗೂ ಉತ್ತರದ ಪ್ರಾಂತ್ಯವನ್ನು ಪುಲಕೇಶಿಗೆ ಸಮರ್ಪಿಸಬೇಕಾಯಿತು. ಚಾಲುಕ್ಯ ರಾಜನಿಗೆ ಪಶ್ಚಿಮದ ಗಂಗ ವಂಶದ ದುರ್ವಿನೀತನು ಸಹಾಯ ಒದಗಿತು. ದಕ್ಷಿಣ ದಿಕ್ಕಿನಲ್ಲಿ ಪಾಂಡ್ಯನ್ ಜಯವಂತರಾಂಬನ್ ರಾಜ. ಹೀಗೆ ಚಾಲುಕ್ಯರ ಸೈನ್ಯ ಪಲ್ಲವರ ರಾಜಧಾನಿ ಕಂಚೀಪುರಕ್ಕೆ ಮುತ್ತಿಗೆ ಹಾಕಿದರೂ ರಾಜ್ಯವನ್ನು ಅಪಹರಿಸಲಾಗದೆ ವಾಪಸ್ ಹಿಂದಿರುಗಬೇಕಾಯಿತು. ಹರ್ಷನ ಜೊತೆಯಲ್ಲಿ ಕದನ.
ಇಮ್ಮಡಿ ಪುಲಕೇಶಿ ನರ್ಮದಾ ನದಿಯ ಕಡೆಗೆ ತನ್ನ ರಾಜ್ಯವನ್ನು ನಡೆಸಿಕೊಂಡು ಹೋದನು. ಅಲ್ಲಿ ಕಾನೂಜಿನ ಹರ್ಷವರ್ಧನನನ್ನು ಮುಖಾಮುಖಿ ಸಂಧಿಸಿ ಹೋರಾಡಬೇಕಾಯಿತು. ಆತನಿಗೆ ಉತ್ತರ ಪತೇಶ್ವರನೆಂಬ ಬಿರುದು ಬಂದಿತು, ಅಂದರೆ ಉತ್ತರದ ಒಡೆಯ. ನರ್ಮದಾ ನದಿಯ ತೀರದಲ್ಲಿ ಜರುಗಿದ ಬಹುದೊಡ್ಡ ಸಮರದಲ್ಲಿ ಹರ್ಷವರ್ಧನನು ತನ್ನ ಆನೆಯ ಸೈನ್ಯದ ಬಹುಭಾಗವನ್ನು ಕಳೆದುಕೊಂಡು ಕೊನೆಯಲ್ಲಿ ಸಂಧಿ ಮಾಡಿಕೊಳ್ಳಬೇಕಾಯಿತು. ಐಹೊಳೆಯಲ್ಲಿ ಸಿಕ್ಕ ಶಿಲಾಶಾಸನಗಳಲ್ಲಿ ದೊರೆತಿರುವ ಮಾಹಿತಿ ಪ್ರಕಾರ ಹೇಗ ಮಹಾವೀರ ಹರ್ಷನು ತನ್ನ ಸಂತೋಷವನ್ನು ಕಳೆದುಕೊಂಡನು ಎನ್ನುವುದನ್ನು ದಾಖಲಿಸಲಾಗಿದೆ. ಪುಲಕೇಶಿಯು ಹರ್ಷನ ಜೊತೆಗೆ ಸಂಧಿಯನ್ನು ಮಾಡಿಕೊಂಡನು. ಚಾಲುಕ್ಯ ಹಾಗೂ ಹರ್ಷವರ್ಧನರ ಸಾಮ್ರಾಜ್ಯದ ನಡುವೆ ನರ್ಮದಾ ನದಿ ಗಡಿ ಪರಿಗಣಿಸಲ್ಪಟ್ಟಿತು. 1ನೇ ವಿಕ್ರಮಾದಿತ್ಯ. ಪುಲಕೇಶಿಯ ಮರಣಾನಂತರ ಮಕ್ಕಳೆಲ್ಲ ಆಸ್ತಿಗಾಗಿ ಪರಸ್ಪರ ಹೊಡೆದಾಡಿ ರಾಜ್ಯವನ್ನು ಚಿಕ್ಕ ಚಿಕ್ಕ ಪ್ರಾಂತ್ಯಗಳಾಗಿ ವಿಂಗಡಿಸಿ ಆಡಳಿತ ಪ್ರಾರಂಭಿಸಿದರು. ಆದರೆ ಪುಲಕೇಶಿಯ 3ನೇ ಮಗ 1ನೇ ವಿಕ್ರಮಾದಿತ್ಯ ಸೋದರ ಮೇಲೆ ಯುದ್ಧ ಮಾಡಿ ಸೋಲಿಸಿದ ಮೇಲೆ ಅವರನ್ನು ಮನ್ನಿಸಿ ಸೋದರನ್ನೆಲ್ಲ ಒಂದುಗೂಡಿಸಿ 642ನೇ ರಾಜನೆಂದು ಘೋಷಿಸಿ ಸಾಮ್ರಾಜ್ಯವನ್ನು ಪುನರ್ಸ್ಥಾಪಿಸಿದನು. 12 ವರ್ಷ ಆಡಳಿತದ ಬಳಿಕ ಕೊನೆಗೆ ಪಲ್ಲವರನ್ನು ಬಾದಾಮಿಯಿಂದ ಹೊಡೆದೋಡಿಸಿದನು. ಅಂತಿಮವಾಗಿ ವಂಶದ 2ನೇ ವಿಕ್ರಮಾದಿತ್ಯ ಸಂಪೂರ್ಣವಾಗಿ ಪುನರ್ನಿರ್ಮಾಣ ಮಾಡಿ 2ನೇ ಪುಲಕೇಶಿಯ ಕಾಲದ ಸಾಮ್ರಾಜ್ಯದ ತರಹ ಮೇರುಸ್ಥಿತಿಗೆ ತಲುಪಿಸಿದನು. ಈ ರೀತಿಯಾಗಿ ಪುಲಕೇಶಿಯು ತನ್ನ ಧೈರ್ಯ, ಶೌರ್ಯ, ಪರಾಕ್ರಮದಿಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ತನ್ನ ವಂಶಜರಿಂದಲೇ ಮೋಸಗೊಂಡರೂ ಸಹ ಅದನ್ನು ಛಲವಾಗಿ ಸ್ವೀಕರಿಸಿ ತನ್ನ ರಾಜ್ಯವನ್ನು ವಿಸ್ತರಿಸಿದನು. ಹಾಗೆ ಕರ್ನಾಟಕಕ್ಕೆ ಅತಿ ಹೆಚ್ಚಾದ ಕೊಡುಗೆಗಳನ್ನು ನೀಡಿದನು. ಇದೇ ರೀತಿಯಾದ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದ್ದರಿಂದ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೀವು ಕೊಡುವ ಒಂದು ಲೈಕ್, ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚಾದ ಈ ಥರದ ಒಳ್ಳೆಯ ಮಾಹಿತಿಗಳನ್ನು ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ. ಈ ವಿಷಯದಲ್ಲಿ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು.